ಸಾರಿಗೆ ಇಲಾಖೆ ಮಹಿಳೆಯರ ಸುರಕ್ಷತೆಗೆ ಅಂತ ಹೇಳಿ ಪ್ಯಾನಿಕ್ ಬಟನ್ಗೆ ಒಂದೊಂದು ಬಟನ್ಗೆ ಏನಿಲ್ಲ ಅಂದ್ರೂ 14ರಿಂದ 16 ಸಾವಿರ ಖರ್ಚು ಮಾಡಿ ಕಡ್ಡಾಯಗೊಳಿಸಿದೆ. ಆದರೆ ಇದೇ ಪ್ಯಾನಿಕ್ ಬಟನ್ಗೆ ಸಂಬಂಧಪಟ್ಟಂತೆ ಚಾಲಕರು ಗಂಭೀರ ಆರೋಪ ಮಾಡ್ತಿದ್ದಾರೆ. ಮಹಿಳೆಯರ ಸೇಫ್ಟಿ ವಿಚಾರದಲ್ಲಿ ಸಾರಿಗೆ ಇಲಾಖೆ ಚೆಲ್ಲಾಟ ಆಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಇದೆ. ಏನಾಯ್ತು ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಯೆಲ್ಲೋ ಬೋರ್ಡ್ ವಾಹನಗಳಿಗೆ ಪ್ಯಾನಿಕ್ ಬಟನ್ ಕಡ್ಡಾಯ. ಸಾವಿರಾರು ರೂಪಾಯಿ ಖರ್ಚು ಆದರೆ ಬಟನ್ ವರ್ಕೇ ಆಗಲ್ಲ. ಪ್ರಯಾಣಿಕರ ರಕ್ಷಣೆಗೆ ಅಂತಿದ್ದ ಪ್ಯಾನಿಕ್ ಬಟನ್ ವ್ಯರ್ಥ. ಪಬ್ಲಿಕ್ ಟಿವಿಯಲ್ಲಿ ಮೆಗಾ ರಿಯಾಲಿಟಿ ಚೆಕ್. ಸಾರ್ವಜನಿಕ ಖಾಸಗಿ ವಾಹನಗಳ ಸಂಚಾರ ಸಂದರ್ಭದಲ್ಲಿ ಮಹಿಳೆಯರು ಹಾಗೂ ಪ್ರಯಾಣಿಕರ ಹಿತರಕ್ಷಣೆಗಾಗಿ ಕರ್ನಾಟಕ ಸರ್ಕಾರ ಸಾರಿಗೆ ಇಲಾಖೆ ಯೆಲ್ಲೋ ಬೋರ್ಡ್ ವಾಹನಗಳಿಗೆ ಪ್ಯಾನಿಕ್ ಬಟನ್ ಅಳವಡಿಕೆ ಕಡ್ಡಾಯ ಮಾಡಿದೆ. ಕಳೆದ 2 ವರ್ಷಗಳಿಂದ ಪ್ಯಾನಿಕ್ ಬಟನ್ ಕುರಿತಾದ ಚರ್ಚೆಗಳು, ಆರೋಪಗಳು ಸಾಕಷ್ಟಿವೆ. ಇದರ ನಡುವೆಯೂ ಸಾರಿಗೆ ಇಲಾಖೆ ಕೇಂದ್ರ ಸರ್ಕಾರದ ಆದೇಶ ಜಾರಿಗೊಳಿಸ್ತೀವಿ ಅಂತೇಳಿ ಪ್ಯಾನಿಕ್ ಬಟನ್ ಅಳವಡಿಕೆ ಕಡ್ಡಾಯ ಮಾಡಿತು. ಪ್ಯಾನಿಕ್ ಬಟನ್ ಅಳವಡಿಸದಿದ್ರೆ ಎಫ್ಸಿ ಕೊಡಲ್ಲ ಎಂದೇಳಿತು. ಪ್ರಯಾಣಿಕರ ತ್ವರಿತ ನೆರವಿಗಾಗಿ ಸಾರಿಗೆ ಇಲಾಖೆ ಕಮಾಂಡ್ ಸೆಂಟರ್ ಕೂಡ ಓಪನ್ ಮಾಡಿ ತೊಂದರೆ ಆದಾಗ ಪ್ಯಾನಿಕ್ ಬಟನ್ ಒತ್ತಿ ಕ್ಷಣಾರ್ಧದಲ್ಲಿ ಪೊಲೀಸರು ಹಾಗೂ ಕಮಾಂಡ್ ಸೆಂಟರ್ ನೆರವಿಗೆ ಬರಲಿದೆ ಅಂತು. ಇದರಿಂದ ಲಾಸ್ ಆದ್ರೂ 16,000 ದರ ಕೊಟ್ಟು ಪ್ಯಾನಿಕ್ ಬಟನ್ ಅನ್ನ ರಾಜ್ಯದ ಕ್ಯಾಬ್ ಚಾಲಕರು ಹಾಕಿಸಿಕೊಳ್ತಿದ್ದಾರೆ. ಆದ್ರೆ 16,000 ಕೊಟ್ಟು ಅಳವಡಿಸಿದ್ದ ಪ್ಯಾನಿಕ್ ಬಟನ್ಗಳು ಮಾತ್ರ ವರ್ಕೇ ಆಗ್ತಿಲ್ಲ. ಸಾಲ ಸೂಲ ಮಾಡಿ ಎಫ್ಸಿ ಮಾಡಿಸೋ ಮುನ್ನ ಪ್ಯಾನಿಕ್ ಬಟನ್ ಹಾಕಿಸಿದವರು ತಮ್ಮ ವಾಹನಗಳಲ್ಲಿರೋ ಪ್ಯಾನಿಕ್ ಬಟನ್ ಕಾರ್ಯದ ಬಗ್ಗೆ ಅವರೇ ತೋರಿಸಿದ್ದಾರೆ ನೋಡಿ. ಪ್ಯಾನಿಕ್ ಬಟನ್ ಪೀಕಲಾಟ ಕೇಸ್ ಸ್ಟಡಿ ನಂಬರ್ 1. ನೋಡಿ, ನನ್ನ ಹೆಸರು ಶ್ರೀನಿವಾಸ್ ಅಂತ. ಈಗ ಒಂದು 3 ತಿಂಗಳ ಹಿಂದೆ ಈ ವೆಹಿಕಲ್ ನ ಪರ್ಚೇಸ್ ಮಾಡಿದೆ. ಈ ಪ್ಯಾನಿಕ್ ಬಟನ್ಗೋಸ್ಕರ ನನ್ನ ಗಾಡಿ ಕೊಡೋಕೆ 2 ತಿಂಗಳು ಡಿಲೇ ಮಾಡಿದ್ರು ಶೋರೂಮ್ ಅವರು. ಯಾಕೆಂದ್ರೆ ಈ ಪ್ಯಾನಿಕ್ ಬಟನ್ ಟಾಗ್ ಆಗಿರ್ಲಿಲ್ಲ ಅಂತ. ಪ್ರೆಸ್ ಮಾಡ್ತಾ ಇದ್ದೀನಿ, ಯಾವುದೇ ಕರೆ ಬರ್ತಾ ಇಲ್ಲ, ಇದು ವರ್ಕು ಆಗ್ತಾ ಇಲ್ಲ. 500 ರೂಪಾಯಿ ಬೆಲೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಮಗೆ 15,000 ಚಿಲ್ಲರೆ ಚಾರ್ಜ್ ಮಾಡಿದ್ದಾರೆ. ಇದು ಒಂದು ಎಲ್ಲಾ ಚಾಲಕರಿಗೆ ಸಂಬಂಧಪಟ್ಟ ಗೌರ್ಮೆಂಟ್ ಅವರೇ ಅಮಾಯಕ ಚಾಲಕರಿಗೆ ಮೋಸ ಮಾಡ್ತಾ ಇದ್ದಾರೆ. ಪ್ಯಾನಿಕ್ ಬಟನ್ ಪೀಕಲಾಟ ಕೇಸ್ ಸ್ಟಡಿ ನಂಬರ್ 2. ನಮಸ್ಕಾರ. ಕಾರ್ಗೆ ಇದು ಪ್ಯಾನಿಕ್ ಬಟನ್ ಹಾಕ್ಸಿ ನವೆಂಬರ್ ಅಲ್ಲಿ ಹಾಕ್ಸಿದ್ದು. ಎಫ್ಸಿ ಗೆ ಬೇಕೇ ಬೇಕು ಅಂತ ಹೇಳಿ 14,500 ರೂಪಾಯಿ ಕೊಟ್ಟು ಇದು ಹಾಕ್ಸಿದ್ವಿ. ಏನು ಪ್ರಯೋಜನ ಇಲ್ಲ. ಹಾಕಿ ಅದು ಕಾಲ್ ಸೆಂಟರ್ ಯಾರಿಗ ಫೋನ್ ಮಾಡಿದ್ರೆ ಯಾರು ರೆಸ್ಪಾನ್ಸ್ ಇಲ್ಲ. ಪ್ರೆಸ್ ಮಾಡಿ 3 ಪ್ರೆಸ್ ಮಾಡಿದ್ರು ಯಾರು ಏನು ಕಾಲ್ ಮಾಡಲ್ಲ, ರಿಟರ್ನ್ ಏನ್ ಕಾಲ್ ಬರಲ್ಲ, ಏನು ಇಲ್ಲ. ಸುಮ್ನೆ ಹಾಕಿ ಅದು ಟ್ರ್ಯಾಕು ಆಗ್ತಾ ಇಲ್ಲ. ಅದು ಟ್ರ್ಯಾಕ್ ಆಗುತ್ತೆ ಅಂತ ಹೇಳಿದ್ರು, ಅದು ಟ್ರ್ಯಾಕು ಆಗ್ತಾ ಇಲ್ಲ. ಸುಮ್ನೆ ದುಡ್ಡು ದಂಡ ಇದು. ಅದ್ರ ವ್ಯಾಲ್ಯೂ ಬಂದು ಒಂದ್ 2-3 ಸಾವಿರ ರೂಪಾಯಿ ವ್ಯಾಲ್ಯೂ ಇರುತ್ತೆ. ಸುಮ್ನೆ ಒಂದ್ ಲೈಟ್ ಬರುತ್ತೆ, 3 ಬಟನ್ ಕೊಡ್ತಾರೆ. ಇದಕ್ಕೆ 14,500 ರೂಪಾಯಿ ತಗೊಂತಾರೆ. ಅದಕ್ಕೆ ಸರ್ಟಿಫಿಕೇಟ್, ಅದಕ್ಕೆ 2-3 ದಿನ ಅಲಿಬೇಕು. ರಿನಿವಲ್ ಬೇರೆ ವರ್ಷ ರಿನಿವಲ್ ಬೇರೆ ಮಾಡ್ಬೇಕಂತೆ. ಪ್ಯಾನಿಕ್ ಬಟನ್ ಪೀಕಲಾಟ ಕೇಸ್ ಸ್ಟಡಿ ನಂಬರ್ 3. ಸರ್ ನಮಸ್ಕಾರ, ನನ್ನ ಹೆಸರು ಬಾಬು ರೆಡ್ಡಿ ಅಂತ ಹೇಳ್ಬಿಟ್ಟು ರೀಸೆಂಟ್ ಆಗಿ ಒಂದು 4 ಮಂತ್ಸ್ ಆಯ್ತು ಗಾಡಿ ತಗೊಂಡು. ಏನಕ್ಕ ಪ್ಯಾನಿಕ್ ಬಟನ್ ಕಂಪಲ್ಸರಿ ಅಂತ ಹೇಳಿದ್ರು. ಪ್ಯಾನಿಕ್ ಬಟನ್ 15,000 ಕೊಟ್ಟು ಅಲ್ಲೇ ಶೋರೂಮ್ ಅಲ್ಲೇ ಹಾಕ್ಸಿದ್ವಿ. ಇವಾಗ ನೋಡ್ರೆ ಪ್ಯಾನಿಕ್ ಬಟನ್ ತುಂಬಾ ಯೂಸ್ ಇದೆ ಅಂತ ಹೇಳಿದ್ರು. ಪ್ಯಾನಿಕ್ ಬಟನ್ ನೋಡಿ ಪ್ರೆಸ್ ಮಾಡಿದ್ರು ಯಾವುದೇ ಕಾರಣಕ್ಕೂ ಯಾವುದೇ ಕರೆ ಬರಲ್ಲ, ಇನ್ಕ್ವೈರಿ ಇರಲ್ಲ. ನೋಡ್ರೆ ಈ ತರ ಎಲ್ಲ ದಂಧೆ ಮಾಡ್ತಾ ಇದಾರೆ. ಪ್ಯಾನಿಕ್ ಬಟನ್ ಹಾಕ್ಸಿ ಅಂತ ಹೇಳ್ಬಿಟ್ಟು ನಮ್ಗೆ ತುಂಬಾ ಹಿಂಸೆ ಕೊಟ್ಬಿಟ್ರು. ಬಡತನದಲ್ಲಿದ್ದೀವಿ ಡ್ರೈವರ್ಗಳು, ಅಂದ್ರೆ ಎಲ್ಲಾರು ಬಡತನದಲ್ಲಿಂದಾನೆ ಬಂದಿರ್ತಾರೆ. ಪ್ಯಾನಿಕ್ ಬಟನ್ ಪೀಕಲಾಟ ಕೇಸ್ ಸ್ಟಡಿ ನಂಬರ್ 4. ಸ್ನೇಹಿತರೆ ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ. ನಾನೊಬ್ಬ ಟ್ಯಾಕ್ಸಿ ಚಾಲಕ. ನಾನು ಕಳೆದ ನವೆಂಬರ್ನಲ್ಲಿ ಏನು ಈ ಒಂದು ಸರ್ಕಾರ ಜಾರಿಗೆ ತಂದಿದೆ, GPS ಮತ್ತು ಪ್ಯಾನಿಕ್ ಬಟನನ್ನು ಹಾಕಿಸಿ FC ಎಲ್ಲ ಆಗಿದೆ. ಒಂದು ವಾರಗಳ ಕಾಲ ಏನೋ ಅಷ್ಟೇ. ಇದರಲ್ಲಿ ಏನು ಈಗ ಇಲ್ಲಿ ಮೇಲ್ಗಡೆ ತೋರಿಸ್ತಾ ಇದ್ದೀನಿ ನೋಡಿ, ಈ ಒಂದು ಪ್ಯಾನಿಕ್ ಬಟನ್ನು ಆನ್ ಆಗಿತ್ತು. ಅದಾದಮೇಲೆ ಯಾವುದೇ ರೀತಿ ಏನೇ ಆದ್ರೂ ಅದು ಕೆಲಸ ಮಾಡ್ತಾ ಇರೋದಿಲ್ಲ. ಪ್ಲಸ್ ಈಗ ನೋಡಿ ನಿಮ್ಮ ಮುಂದೆನೆ ನಾನು ಇದನ್ನ ಬಟನ್ನ ಪ್ರೆಸ್ ಮಾಡ್ತಾ ಇದ್ದೀನಿ. ಏನು ಅದರಲ್ಲಿ ಏನೂ ಕೆಲಸ ಮಾಡದೇ ಇರುವಂಥದ್ದು ಗೊತ್ತಾಗ್ತಾ ಇದೆ ಅಂತ ತಿಳ್ಕೊಂಡಿದ್ದೀನಿ. ಇದು ನಮ್ಮ ಸರ್ಕಾರ ಜಾರಿಗೆ ತಂದಿರತಕ್ಕಂತ ಚಾಲಕ ವಿರೋಧಿ GPS ಮತ್ತು ಪ್ಯಾನಿಕ್ ಬಟನ್ ನ ಕೆಲಸ. ಪ್ಯಾನಿಕ್ ಬಟನ್ ಪೀಕಲಾಟ ಕೇಸ್ ಸ್ಟಡಿ ನಂಬರ್ 5. ಫ್ರೆಂಡ್ಸ್, ಡ್ರೈವರ್ ನಾನು. ಎಫ್ಸಿ ಲ್ಯಾಪ್ಸ್ ಆಗಿತ್ತು, GPS ಹಾಕ್ಸ್ಬೇಕಿತ್ತು ಅಂದ್ಬಿಟ್ಟು ಸೆಂಟ್ರಲ್ ಕಡೆಯಿಂದ ಇನ್ಫಾರ್ಮ್ ಮಾಡಿದ್ರು. 15,000 ಅಂತ ಹೇಳಿದ್ರು. ಅದರಲ್ಲಿ 2,000 ಅಂತ ಹೇಳ್ಬಿಟ್ಟು 12,000 ತಗೊಂಡು ಹಾಕ್ಸಿದ್ದಾರೆ. ಇವಾಗ ಪ್ರೆಸ್ ಮಾಡ್ತೀನಿ ಕಸ್ಟಮರ್ಗೆ. ನೋಡಿ, ಇವಾಗ ನಂದು ಮೊಬೈಲ್ ಇಲ್ಲೇ ಇದೆ. ಕಾಲ್ ಬಂದ್ರೆ ಸೇಫ್ಟಿ ಏನು ಎತ್ತಂತ ಗೊತ್ತಾಗುತ್ತೆ. ಪ್ರೆಸ್ ಮಾಡಿದ ತಕ್ಷಣ ಕಾಲ್ ಬರಬೇಕು. ಯಾವ್ದು ಬಂದಿಲ್ಲ. ಈಗ 12,000 ರೂಪಾಯಿ ನಮ್ಗೆ ಕಷ್ಟ. ಗೌರ್ಮೆಂಟ್ ಕಡೆಯಿಂದ 12,000 ರೂಪಾಯಿ ಪೇ ಮಾಡಿಸ್ಕೊಂಡಿದ್ದಾರೆ. 12,000 ಪ್ಲಸ್ 2,500 RTO, 14,500 ಆಯ್ತು ಒಂದು ಗಾಡಿಗೆ. ಇದು ಕಸ್ಟಮರ್ಗೆ ಪೇ ಇದ್ ಮಾಡಿದೀವಿ. ಕಸ್ಟಮರ್ ಸೇಫ್ಟಿಗೆ ಯಾವ್ದು ಕಾಲ್ ಬರಲ್ಲ ನೋಡಿ.
ಪ್ಯಾನಿಕ್ ಬಟನ್ ವರ್ಕ್ ಆಗ್ತಿಲ್ಲ. ಕಮಾಂಡ್ ಸೆಂಟರ್ನಿಂದ ಕಾಲ್ ಕೂಡ ಬರ್ತಿಲ್ಲ. ಒತ್ತಿ ಪ್ರಯಾಣಿಕರು ಮಾತ್ರ ಸುಸ್ತಾಗಿದ್ದಾರೆ. ನಾವು ಸಾರಿಗೆ ಇಲಾಖೆಗೆ, ಸಾರಿಗೆ ಸಚಿವರಿಗೂ ಮನವಿ ಮಾಡಿದ್ವಿ. ಹೈಕೋರ್ಟ್ ಕೂಡ 8,000 ದರವನ್ನ ತೆಗೆದುಕೊಳ್ಳುವಂತೆ ಸೂಚಿಸಿತ್ತು. ಆದರೂ ಸರ್ಕಾರ ಟೆಂಡರ್ ನೀಡಿರೋ ಸಂಸ್ಥೆಗಳು ತಮಗೆ ಇಷ್ಟ ಬಂದ ದರದಲ್ಲಿ ಪ್ಯಾನಿಕ್ ಬಟನ್ ಹಾಕ್ತಾರೆ. ಅದು ವರ್ಕೂ ಆಗ್ತಿಲ್ಲ. ಇದೊಂದು ದೊಡ್ಡ ಹಗರಣವಾಗ್ತಿದೆ ಅಂತಿದ್ದಾರೆ ಟ್ಯಾಕ್ಸಿ ಮಾಲೀಕರ ಸಂಘದವರು. ತಿನ್ನುವಂತ ಕೆಲಸ ಮಾಡ್ತಾ ಇದ್ದಾರೆ. ಅತಿ ದೊಡ್ಡ ಸ್ಕ್ಯಾಮ್ ಕರ್ನಾಟಕದಲ್ಲಿ, ಅತಿ ದೊಡ್ಡ ಸ್ಕ್ಯಾಮ್ ಇದು. ನಾವು ರಾಮಲಿಂಗಾರೆಡ್ಡಿ ಅವ್ರಿಗೂ ಮನವಿ ಕೊಟ್ಟಿದ್ದೀವಿ. ಕೊನೆಗೆ ನಾವು ಕೋರ್ಟಲ್ಲಿ ಹೋದ್ರೆ ನಮ್ಗೆ 8,000 ಅಂತ ಹೇಳಿದ್ರು. ಇವತ್ತು 13,500 ರೂಪಾಯಿ ಆಗ್ತಾ ಇದೆ. ಇದರಲ್ಲೂ ಲೂಟ್ ಮಾಡ್ತಾ ಇದ್ದಾರೆ. 8,500 ರೂಪಾಯಿನ 13,500 ರೂಪಾಯಿ ಮಾಡಿ ಲೂಟ್ ಮಾಡ್ತಾ ಇದ್ದಾರೆ. ಈಗೇನು ಕಸ್ಟಮರ್ ಸೇಫ್ಟಿಗೋಸ್ಕರ ಅಂತ ಮಾಡಿದಾರಲ್ಲ, ಯಾವುದೇ ರೀತಿಯ ಸೇಫ್ಟಿ ಇಲ್ಲ. ಸುಮ್ನೆ ದುಡ್ಡು ಮಾಡೋದಕ್ಕೆ GPS ಪ್ಯಾನಿಕ್ ಬಟನ್ ನಾವು ಹಾಕ್ಸ್ಕೊಂಡಿದೀವಿ, ದುಡ್ಡು ಕೊಟ್ಬಿಟ್ಟು ಹಾಕ್ಸಿದೀವಿ. ಆದ್ರೆ ಆ ಬಟನ್ ಪ್ರೆಸ್ ಮಾಡಿದ್ರೆ ಇದುವರೆಗೂ ಯಾರು ರೆಸ್ಪಾನ್ಸ್ ಮಾಡಲ್ಲ. ಇದು ನಿಜವಾದ ದರೋಡೆ ಅಂತಾನೆ ಹೇಳ್ಬೇಕು. ಪ್ಯಾನಿಕ್ ಬಟನ್ ಉದ್ದೇಶವೇ ಪ್ರಯಾಣಿಕರ ರಕ್ಷಣೆಗೆ ಮಾತ್ರವಲ್ಲ, ಚಾಲಕರಿಗೂ ತೊಂದರೆ ಆದಾಗ ಕೂಡಲೇ RTO ಅಧಿಕಾರಿಗಳು ಸ್ಪಂದಿಸೋಕೆ, ಪೊಲೀಸರಿಂದ ರಕ್ಷಣೆ ನೀಡಿಸೋಕೆ. ಅದೇ ಈ ಪ್ಯಾನಿಕ್ ಬಟನ್ ಈಗ ಆಟಿಕೆ ರೀತಿ ಕಾಣ್ತಿದೆ. ಸಾರಿಗೆ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಿದೆ. ಸಾರಿಗೆ ಸಚಿವರೇ ಈ ಬಗ್ಗೆ ಖಡಕ್ ಸೂಚನೆ ನೀಡಬೇಕಾಗಿದೆ. ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.